ಬಳ್ಳಾರಿ ಶಕ್ತಿ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತು ಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಬಳ್ಳಾರಿಗೆ ಬಂದಿದ್ದೀನಿ. ಬಹಳಷ್ಟು ಖುಷಿಯಿಂದ, ಬಹಳಷ್ಟು ವಿಶ್ವಾಸದಿಂದ ಇಲಾಖೆಯ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಪಡೆದುಕೊಂಡಂಥ ಅನೇಕ ಫಲಾನುಭವಿಗಳಿಗೆ ಮತ್ತು ಇಲಾಖೆ ಅಂಗನವಾಡಿ ಟೀಚರ್ಗಳಿಗೆ, ಸಹಾಯಕಿಯರಿಗೆ ಏನು ಇಲಾಖೆಯಿಂದ ಏನೇನು ನಾವು ಕೊಟ್ಟಿದ್ದೀವಿ, ಸೊ ಅದರದ್ದೆಲ್ಲದ್ರದ್ದು ಒಮ್ಮೆನೇ ನಾವು ಅನುಷ್ಠಾನ ಮಾಡೋಣ ಅಂತ ಹೇಳಿ ಇವತ್ತು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದೀನಿ. ಮೇಡಮ್, ಈಗ ಅಂಗನವಾಡಿಗಳಿಗೆ ನೀವು ಅಮೌಂಟ್ ರಿಲೀಸ್ ಮಾಡಿದ್ರೆ ಮೊಟ್ಟೆಗೆ ಇದುವರೆಗೂ ಕೂಡ ಅಂಗನವಾಡಿಯಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ತಲುಪಿಲ್ಲ, ಹಿಂಗಾಗಿ ಅವ್ರು ಸಂಕಷ್ಟದಲ್ಲಿದ್ದಾರೆ, ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಆರೋಪ ಇದೆ ಮೇಡಮ್. ನೋಡಿ, DD ಅವರನ್ನ ಮತ್ತು ಸಂಬಂಧಪಟ್ಟಂಥ CDPOನ ಕರೆದು ನಾನು ಕೇಳ್ತೀನಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಅಮೂಲಾಗ್ರಹವಾದ ಒಂದು ಬದಲಾವಣೆಯನ್ನು ಈ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಡಿವಿಷನ್ ವಾರು ನಾವು ಈಗಾಗಲೇ ಟೆಂಡರನ್ನು ಮಾಡಿದ್ದೀವಿ. ಸ್ವಲ್ಪ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ಒಂದು ಎಗ್ಗಿಗೆ 7 ರೂಪಾಯಿ ಇದ್ದರೆ ನಾವು ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು 6 ರೂಪಾಯಿ ಒಂದು ಎಗ್ಗಿಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಯಾರಿಗೆ ಈ ಒಂದು ಟೆಂಡರ್ ಸಿಕ್ಕುತ್ತೆ ಅವರಾಗಿರ್ಬೋದು. ಸೊ ಹೀಗಾಗಿ ಅನೇಕ ಸ್ವಲ್ಪ ಗೊಂದಲಗಳಿದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ನಡೆದಿದೆ. ಇನ್ನೊಂದು ವಾರ 15 ದಿನದಲ್ಲಿ ಒಂದು ಹಂತ ಮುಗಿದ ಮೇಲೆ ಈ ರೀತಿ ಗೊಂದಲಗಳಾಗೋದಿಲ್ಲ, ಸಪ್ಲೈ ಆಯ್ತಾ ಇಲ್ಲ ಅನ್ನೋದನ್ನ ಭಾಳಷ್ಟು ಅಕೌಂಟಬಿಲಿಟಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಆಫೀಸರ್ಗಳಿಗೆ. ಎಲ್ಲೇ ಈ ರೀತಿಯಾದಂಥ ನ್ಯೂನತೆಗಳು ಒಮ್ಮೆ ಟೆಂಡರ್ ಸರಿ ಹೋದ್ಮೇಲೆ ಬಂದರೆ ತುರಂತಾಗಿ ಅವ್ರ ಅಂಥವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ರಾಜ್ಯದಲ್ಲಿ CM ಮತ್ತು DCM ಒಂದು ದೊಡ್ಡ ಚರ್ಚೆ ಇದೆ. ಬದಲಾವಣೆ ಚರ್ಚೆ ಇದೆ. ಹೆಚ್ಚುವರಿ DCM ಬಗ್ಗೆ ಚರ್ಚೆ ಇದೆ. 3 DCM ಸೃಷ್ಟಿ ಮಾಡಬೇಕು ನೋಡಿ, ನಾನು ಮೊದಲನೇದಾಗಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಈ CM ಚರ್ಚೆಯಲ್ಲೂ ಈ DCM ಚರ್ಚೆಯಲ್ಲೂ ನಾನಿಲ್ಲ. ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ, ಅದು ನಮಗೆ ಲಕ್ಷ್ಮಣ ರೇಖೆ. ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೀನಿ. ಹೌದು, ಯಾಕಂತಂದರೆ ಕಳೆದ 48 ವರ್ಷದಿಂದ ನಾವು ಅಂಗನವಾಡಿ ಅಂತ ನಾವು ಹೆಸರಿನಿಂದ ಕರಿತಾ ಇದ್ವಿ. ಆದರೆ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲೂ ಕೂಡ, ನಮ್ಮ ಅಂಗನವಾಡಿ ಟೀಚರ್ಗಳಲ್ಲೂ ಕೂಡ ಬಹಳಷ್ಟು ಜನ ಮೋರ್ ದೆನ್ 15,000 ಗ್ರ್ಯಾಜುಯೇಟೆಡ್ ಇದ್ದಾರೆ, ಅಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಮೋರ್ ದೆನ್ 2,000 ಪೋಸ್ಟ್ ಗ್ರ್ಯಾಜುಯೇಟೆಡ್ ಇದ್ದಾರೆ. ಈಗ ಸ್ವಲ್ಪ ಶಿಕ್ಷಣ ಇಲಾಖೆಯವರು ನಾವು ಕೂತ್ಕೊಂಡು ಒಂದು ಡೆಸಿಗ್ನೇಷನನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ನಲ್ಲಿ ಸುಮಾರು 7,000 to 10,000 ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಮಾಡ್ತೀವಿ. ಅನುದಾನನ ಗ್ಯಾರಂಟಿಗೆ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. BJP ಟೀಕೆ ಮಾಡ್ತಿದ್ದೆ, ಏನು ಹೇಳ್ತಾರೆ? 14,000 ಕೋಟಿ ಬಳಸ್ಕೊಳ್ತಾ ಇದ್ದಾರೆ. ನೋಡಿ, BJP ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದರೆ ಅವರೇ ಗೊತ್ತಿದೆ. ಅವರು ಏನು ನಾವು 2013ರಿಂದ 2018ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು SC ST ಜನಕ್ಕೆ CPTSP ಎಷ್ಟು ಇಟ್ಟಿದ್ರು ಅದನ್ನು ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ. ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ SCPTSP ಇದೆ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು SC STಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, 1 ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC STಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC STಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಗ್ಯಾರಂಟಿಗೆ ತೊಗೊಂಡಿದ್ದೀವಿ ಅಂತಂದರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ. ಬಟ್ ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. SC ST ಜನರಿಗೆ, ಜನಾಂಗಕ್ಕೆ ಇಟ್ಟಂಥ ಹಣವನ್ನು ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು, ಇವರೆಷ್ಟು ಅದನ್ನು ಇಟ್ಟಿದ್ದಾರೆ, ಮೊದಲು ಅದಕ್ಕೆ ಉತ್ತರ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ. ಬ್ರದರ್, ತಪ್ಪು. ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ. ಮೇ 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ, ಆಯ್ತಾ? 1 ತಿಂಗಳು ಜೂನ್ 1 ಬರಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ DBTಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ಮೂಢ ಅಕ್ರಮದ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋದು ಉತ್ತಮ. ಯಾಕಂದರೆ ಒಂದು ನಿಮಿಷ ಯಾರು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಯಾರೇನಾದರೂ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು. ಆದರೆ ವಿಷಯವನ್ನು ವಿಷಯಾಧಾರಿತವಾಗಿ ಮಾಡಬಾರ್ದು. ನನಗೆ ವಿಷಯ ತಿಳ್ಕೊಂಡು ಮಾತಾಡ್ತೀನಿ.
ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನು BJPಯವರು ಆರೋಪ ಮಾಡಲಿಕ್ಕೇನೆ ಕೂತಿದ್ದಾರೆ, ಅವ್ರೇನಾದರೂ ಆರೋಪ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕಾಗತ್ತಾ? ಮೇಡಮ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೇ ಲೀಡರ್ನ ಕಡಿಮೆ ಈ ಬೆಳಗಾವಿ ರಾಜಕಾರಣದಲ್ಲಿ. ಖಂಡಿತ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನು ಇವರು ಇಬ್ಬರಿಗೂ ಕೂಡ ಬೆಳಗಾವದಲ್ಲೂ ಹೇಳಿದ್ದೀನಿ, ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾದಾಗಲೂ ಹೇಳಿದ್ದೀನಿ, ಇದು ಪಕ್ಷದ ಆಂತರಿಕ ವಿಚಾರ, ನೀವು ಈ ರೀತಿ ಓಪನ್ ಆಗಿ ಮಾತಾಡೋದು ಬೇಡ, ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಬಗೆಹರಿಸಿ. ಯಾರು ಯಾರ ವಿರುದ್ಧ ಇಲ್ಲ. ಈಗ ನಾವೆಲ್ಲರೂ ಒಂದು ಇದ್ದಿದ್ದಕ್ಕೇ 18ರಲ್ಲಿ 11 ಸೀಟನ್ನ ನಾವು ಗೆದ್ದಿದ್ದೀವಿ. ಸೊ ಏನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬೇಕನ್ನೋದು ನನ್ನ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ದೀರಾ, ಅಂಗನವಾಡಿಗಳಲ್ಲಿ LKG UKGಗಳು ಕಲ್ಯಾಣ ಕರ್ನಾಟಕದಲ್ಲಿ ಬೇಡ ಅಂತ ಡಿಸಿಷನ್ ತೊಗೊಂಡಿದೆ, ಅದೇ ಏನಾಯ್ತು ಮೇಡಮ್? ಬೇಡ ಅಂತ ಡಿಸಿಷನ್ ತಗೊಂಡಿಲ್ಲ ಬ್ರದರ್. ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾಗಿದೆ ಅಂತಂದರೆ, ಇದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಆಹಾರ ಎರಡು ಕಾಂಬಿನೇಷನ್ ಆಗಿರಬೇಕು. ಯಾಕಂತಂದರೆ ಸದೃಢ ಮಕ್ಕಳು ನಮ್ಮ ದೇಶದ, ನಮ್ಮ ಸಮಾಜದ ಒಂದು ಭವಿಷ್ಯ ಇರುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 2000ಕ್ಕಿಂತ ಜಾಸ್ತಿ ಈಗಾಗಲೇ ಈ ಒಂದು LKG UKGಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಅಥವಾ ಚೇರ್ಮನ್ ಆಗಲಿ, ಅಥವಾ ಶಿಕ್ಷಣ ಇಲಾಖೆಯವರು ಈಗಾಗಲೇ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಏನು ಒಂದು ಸ್ಟ್ರೈಕಿಗೆ ಕೂತ್ಕೊಂಡ್ರು. ಆಮೇಲೆ ನಮ್ಮ ಅಂಗನವಾಡಿಯ ಅಸ್ತಿತ್ವದ ಪ್ರಶ್ನೆ ಬಂದಾಗ, ನಮ್ಮ ಇಲಾಖೆ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಮೋಟೋ ಏನು ಅಂತಂದರೆ ಪೌಷ್ಟಿಕ ಮತ್ತು ಗುಣಮಟ್ಟದ ಆಹಾರವನ್ನು ಕೊಡೋದು, ಆಹಾರದ ಜೊತೆಯಲ್ಲಿ ಶಿಕ್ಷಣ ಕೊಡೋದು. ಸೊ ಕಂಬೈಂಡ್ ಆಗಿ ಎರಡು ಇಲಾಖೆಗಳು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ತಜ್ಞರ ಸಮಿತಿಯ ಅಧ್ಯಯನದ ಮೇರೆಗೆ ಏನು ಮಾಡಬೇಕು ಅನ್ನೋದನ್ನು, ಮತ್ತು RTE ಅಂತ ಏನು ನಮ್ಮ ಒಂದು ಕಾಯ್ದೆ ಇದೆ, RTE ಕಾಯ್ದೆಯ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಕಾಯ್ದೆಯ ಅನ್ವಯದ ಅಡಿಯಲ್ಲಿ ಅಂಗನವಾಡಿಯ ಸಮಗ್ರ ಒಂದು ಬದಲಾವಣೆ, ಅಮೂಲಾಗ್ರ ಒಂದು ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು, ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ, ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ನಮ್ಮ ಮೋಟೋ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಆಹಾರ.